Brought to you by V-Guard, co-powered by Sensodyne and Vimal. Bayalli Heli Kesari. Associate sponsor Ultratech Cement. Co-sponsored by Saptagiri NPS University. ಅವಾರ್ಡ್ ಮಾಡಬೇಕಾದ್ರೆ ಅದು ಇನ್ಫಾರ್ಮೇಶನ್ ಆಗಿದೆ ಅಂತ Number 2, on the private complaint made by the BJP, ಇದು ಒಂದು private complaint information. Come, my love, please don't say no, baby. Come, my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ಇನ್ಫಾರ್ಮೇಶನ್ ಆಗಲ್ಲ. ಸೇಮ್ ಈಗಷ್ಟೇ ಮಾತಾಡ್ತಾ ಇದ್ರು ಈ ಪ್ರಕರಣದ ಬಗ್ಗೆ. ಇದೊಂದು ಪ್ರೈವೇಟ್ ಕಂಪ್ಲೇಂಟ್, ಇದು ಡಿಫಮೇಷನ್ ಅಂಥೇಳಿ ಹಾಕಿದ್ದಾರೆ, ಮಾನನಷ್ಟ ಅಂಥೇಳಿ. ಇದು ಹೇಗೆ ಮಾನನಷ್ಟ ಆಗೋದಿಲ್ಲ ಇದು ಅಂಥೇಳಿ CM ಮಾತಾಡ್ತಾ ಇದ್ರು. ಸ್ವತಃ ಅವರು ಕೂಡ ವಕೀಲರಾಗಿರೋದ್ರಿಂದಾಗಿ ಎಲ್ಲ ವಿಚಾರಗಳನ್ನು ಡಿಟೇಲ್ ಆಗಿ ಅವರು ಹೇಳ್ತಾ ಇದ್ರು. ಈಗ ಮಾತಾಡ್ತಾ ಇದ್ರು CM ಕೂಡ. ಈಗಾಗಲೇ ಜಾಮೀನು ಕೂಡ ಮಂಜೂರಾಗಿದೆ ಇದೇ ಪ್ರಕರಣದಲ್ಲಿ. ಬಟ್ ಈ ಒಂದು ಪ್ರಕರಣವನ್ನು ತುಂಬ ಗಂಭೀರವಾಗಿ BJP ಪರಿಗಣಿಸಿತ್ತು. ಯಾಕಂದರೆ ಸರ್ಕಾರ ಕೂಡ ಶಾಮೀಲಾಗ್ಬಿಟ್ಟಿದೆ ಈ ಲಂಚದಲ್ಲಿ ಅನ್ನೋ ರೀತಿಯಲ್ಲಿ ಕಾಂಗ್ರೆಸ್ ಅವರು ದೊಡ್ಡದಾಗಿ ಒಂದು ಸಮಾವೇಶವನ್ನು ನಡೆಸ್ತಾ ಇದೆ. ಹಾಗೆ ಅಭಿಯಾನವನ್ನೇ ನಡೆಸಿದ್ರು. ಒಂದು ಪೇ CM ಅನ್ನುವಂಥ ಒಂದು ಅಭಿಯಾನ ಆಗಲಿ ಅಥವಾ 40% ಒಂದು ರೇಟ್ ಕಾರ್ಡ್ ಅನ್ನುವಂಥದ್ದಾಗಲಿ, ಇದೆಲ್ಲವನ್ನೂ ಕೂಡ ದೊಡ್ಡ ಜಾಹೀರಾತುಗಳನ್ನು ಕೊಡೋ ಮೂಲಕ ಅಭಿಯಾನವನ್ನು ನಡೆಸಿತ್ತು ಕಾಂಗ್ರೆಸ್. ಇದರಿಂದಾಗಿ ಕಾಂಗ್ರೆಸ್ ಪಾರ್ಟಿಯಿಂದ ಇಶ್ಯೂ ಮಾಡಿದ್ರು. ಅದರಲ್ಲಿ ಪೋಸ್ಟ್ಗಳಿಗೆ ಅವಾರ್ಡ್ ಮಾಡಬೇಕಾದ್ರೆ ಅದು ಯಾವುದೇ ಇನ್ಫಾರ್ಮೇಶನ್ ಆಗಲ್ಲ. ಡಸ್ ನಾಟ್ ಅಮೌಂಟ್ ಟು ಇನ್ಫಾರ್ಮೇಶನ್. ಆದರೂ ಇನ್ಫಾರ್ಮೇಶನ್ ಆಗಿದೆ ಅಂತ Number 2, on the private complaint made by the BJP, ಇದು ಒಂದು ಪ್ರೈವೇಟ್ ಕಂಪ್ಲೇಂಟ್ ಇನ್ಫಾರ್ಮೇಶನ್ ಆಗಲ್ಲ. ಆದರೂ ಕೂಡ ನಾವು ಈ ಲಾ ಅಬೈಡಿಂಗ್ ಸಿಟಿಜನ್ಸ್ ಕೋರ್ಟಿನ ಆದೇಶಕ್ಕೆ ಮರ್ಯಾದೆ ಕೊಡ್ತೇವೆ. ನಾವು ಮೊದಲನೇ ಹಿಯರಿಂಗ್ಗೆ ಆಗಲಿಲ್ಲ, ಎಕ್ಸಾಮ್ಷನ್ ಕೇಳಿದ್ದು ಕೋರ್ಟ್ ಗ್ರಾಂಟ್ ಮಾಡಿತ್ತು. ಈಗ ಮತ್ತೆ ಎಕ್ಸಾಮ್ಷನ್ ಕೇಳೋದು ಬೇಡ ಅಂತ ನಾವೇ ಅಪಿಯರ್ ಆಗಿದ್ದು. ಸೊ ನಾವು ಪರ್ಮನೆಂಟ್ ಎಕ್ಸಾಮ್ಷನ್ಗೂ ಕೂಡ ಅರ್ಜಿ ಹಾಕ್ತೀವಿ, ಕೋರ್ಟ್ ಏನು ತೀರ್ಮಾನ ಮಾಡ್ತೀವಿ. ಸೊ ಅದರಿಂದ ನಾವು ಇದರಲ್ಲಿ ಬೇಲಬಲ್ ಅಫೆನ್ಸ್, ಇದು ಬಹಳ ಸಿಂಪಲ್ ಅಫೆನ್ಸ್. ಸೊ ನಾವು ಅಪಿಯರ್ ಆಗಿದ್ದೀವಿ. ನಾನು ಇವರು ಮೀಟಿಂಗ್ ಇದ್ದದ್ರಿಂದ ನನ್ನ ಮೇಲೆ, KC ಕುಮಾರ್ ಮೇಲೆ ಮತ್ತೆ ರಾಹುಲ್ ಗಾಂಧಿ ಅವ್ರ ಮೇಲೆ ಕೇಸ್ ಹಾಕಿದ್ದಾರೆ. ರಾಹುಲ್ ಗಾಂಧಿ ಅವರು ಎಕ್ಸೆಪ್ಷನ್ ತಗೊಂಡಿದ್ದಾರೆ. ಇನ್ನೊಂದು ದಿನ ಅಪಿಯರ್ ಆಗ್ತಾರೆ. ನಾವು ಮುಂದೆ ಪರ್ಮನೆಂಟ್ ಎಕ್ಸಾಮ್ಷನ್ಗೆ ಅರ್ಜಿ ಹಾಕ್ತೀವಿ. ಹೇಳೋದು ಆಮೇಲೆ ಬಿಜೆಪಿ ಗೌರ್ಮೆಂಟ್ ಅಲ್ಲೂ ಇಂಥ ವಿಚಾರಗಳೆಲ್ಲ ನಡೆದಿದೆ. ಬಸವರಾಜ ಬೊಮ್ಮಾಯಿಗೂ ಗೊತ್ತಿದೆ, ಎಲ್ಲರಿಗೂ ಗೊತ್ತಿದೆ. ಎಲ್ಲ ಇನ್ವೆಸ್ಟಿಗೇಷನ್ ಈಗ ನಾವು ಮಾಡಬೇಕಾಗಿದೆ, ನಾವು ಮಾಡ್ತೀವಿ. ನಾವು ಯಾರನ್ನೂ ಸ್ಪೇರ್ ಮಾಡೋದಿಲ್ಲ. ನೋಡ್ರಿ, ಈಶ್ವರಪ್ಪನವ್ರಿಗೆ ನೇರವಾಗಿ ಹೇಳಿದ್ರು ಅವರು ಇಂಥವ್ರೆ ಅಂತ. ಇದು ಮಂತ್ರಿ ಹೇಳಿದ್ದಾರೆ ಅಂತ ಅಧಿಕಾರಿ ತಿಳಿಸಿದ್ದಾರೆ ಅಂತ ಹೇಳಿದ್ದಾರೆ. ನಮ್ಗೇನಾದ್ರು ದಾಖಲೆ, ಪ್ರೂಫು, ಇನ್ವಾಲ್ವ್ಮೆಂಟು ಮತ್ತೊಂದು ಏನಾರು ಇತ್ತು ಅಂತಂದರೆ
ನಮಗೆ ನಮ್ಮ ಗೌರವನ ಇನ್ವೆಸ್ಟಿಗೇಷನ್ ಆಗೋವರೆಗೂ ಕೂಡ ನಾವು ಏನು ಮಾಡಬೇಕೋ ಖಂಡಿತ ನಮ್ಮ ಸರ್ಕಾರ ಪಾರದರ್ಶಕವಾಗಿರಬೇಕು. ನಾವು ಯಾರನ್ನೂ ಸ್ಪೇರ್ ಮಾಡೋಂಥ ಪ್ರಶ್ನೆ ಇಲ್ಲಿ ಬರುವುದಿಲ್ಲ, ಉದ್ಭವ ಆಗುವುದಿಲ್ಲ. ವಿ ವಿಲ್ ಟೇಕ್ ಆ್ಯಕ್ಷನ್ ಟು ಪ್ರೊಟೆಕ್ಟ್ ದಿ ಇಂಟ್ರೆಸ್ಟ್ ಆ್ಯಂಡ್ ಸೇಫ್ ಗಾರ್ಡ್ ದಿ ಗೌರ್ಮೆಂಟ್. ನಮಗೆ ದುಡ್ಡು ಇಂಪಾರ್ಟೆಂಟು. ಆ ದುಡ್ಡುಗೂ ನಮ್ಮ ಅಧಿಕಾರಿಗಳು ಹೋಗಿ ಎಲ್ಲೆಲ್ಲಿ ಏನೇನಾಗಿದೆ ಅಂತೇಳಿ ಎಲ್ಲ ಟ್ರೇಸ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದಾರೆ. ಅಟ್ಲೀಸ್ಟ್ ನಮಗೊಂದು 2-3 ದಿನ ಟೈಮ್ ಬೇಕು ನಮಗೆ. ಅದೆಲ್ಲ ಆದಮೇಲೆ ಡೆಫಿನೆಟ್ಲಿ ವಿ ವಿಲ್ ಟೇಕ್ ಆ್ಯಕ್ಷನ್. ಯಾರ ಮೇಲಾದ್ರೂ ಕೆಲವೆಲ್ಲ ಅರೆಸ್ಟ್ಗಳು ಆಗಿದೆ, ಏನು ಆ್ಯಕ್ಷನ್ ತಗೋಬೇಕು ಆಗಿದೆ. ಅದಕ್ಕೆ ನಾವು ಹಿಂದೆ ಎಲ್ಲ ನಾವು ಮಾದರಿ ಆಗಿದ್ದೀವಿ. ಈಗೇನು ನಾವು ನಮ್ಮ ಮಿನಿಸ್ಟ್ರು ಬಂದ ನಂತರ ಮಾತಾಡಿದ್ರು, CM ಹತ್ರನೂ ಮಾತಾಡಿದ್ರು. ತಿರ್ಗಾ ನಾವೆಲ್ಲ ಎನ್ಕ್ವೈರಿ ಮಾಡ್ತಾ ಇದೀವಿ. ಅವನು ಹೇಳ್ತಾ ಇದ್ದಾನೆ, ಅವನು ಯಾರೊಬ್ಬ ರವಿ ಅಂತ, ಅವನು ನನ್ನ ಮೇಲೆ ಹೇಳವನೆ. ಯಾರು? ನನ್ನ ಮೇಲೆ. ಅವನು ನಾನಿಬ್ರು ಪಾರ್ಟ್ನರ್ಸು ಇದಕ್ಕೆ. ರವಿ ನಾನಿಬ್ರು ಹಂಚ್ಕೊಂಡಿದ್ದೀವಿ. ಅವ್ರು ಹೇಳಿದಾರಲ್ಲಪ್ಪ, ಇದನ್ನು ಅವ್ರಿಬ್ರದ್ದು ಪಾರ್ಟ್ನರ್ ಇದೆ ಅಂತ ಇಬ್ರು ಹಂಚ್ಕೊಂಡಿದ್ದೀವಿ. ರಾಜೀನಾಮೆ ಕೊಡುವವರೆಗೂ ಬಿಡಲ್ಲ, ಈ ಒಂದು ವಿಚಾರ ತಾರ್ಕಿಕ ಅಂತ ಕೊಂಡೊಯ್ತೀವಿ ಅಂತ ಬಿಜೆಪಿ ಹೇಳ್ತಾರೆ. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University.